ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾರ್ಸ್. ನಂದಿ ಟ್ರಸ್ಟ್ ಕಾರ್ಸಲ್ಲಿ ಒಂದು ಟೆಕ್ನಿಕಲ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಪ್ರೀ ಓನ್ ಕಾರ್ಸ್ ತೊಗೊಳೋರಿಗೆ ಗಾಡಿ ಆಕ್ಸಿಡೆಂಟ್ ಆಗಿರೋದಿಲ್ಲ, ಯಾವುದೇ ಥರದ ರೀಪ್ಲೇಸ್ಮೆಂಟ್ ಆಗಿರೋದಿಲ್ಲ, ಸರ್ವಿಸ್ ಹಿಸ್ಟ್ರಿನಲ್ಲಿ ಏರ್ ಬ್ಯಾಗ್ ರೀಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ನೀವು ಫಿಸಿಕಲಾಗಿ ಗಾಡಿ ಚೆಕ್ ಮಾಡ್ತೀರಾ, ಯಾವುದೇ ಥರದ ಆಕ್ಸಿಡೆಂಟ್ ಇರೋಲ್ಲ. ಏನಕ್ಕೆ ಅದು ಏರ್ ಬ್ಯಾಗು ರೀಪ್ಲೇಸ್ಮೆಂಟ್ ಆಗಿರುತ್ತೆ, ಇದ್ರ ಬಗ್ಗೆ ಟೆಕ್ನಿಕಲ್ ಇರೋರಿಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ನಾನ್ ಟೆಕ್ನಿಕಲ್ ಇರೋರಿಗೆ ಗೊತ್ತಿರೋದಿಲ್ಲ. ಏನಕ್ಕಪ್ಪ ಅಂತ ಅಂದರೆ ಎಲ್ಲ ವೆಹಿಕಲ್ಗೂ ಒಂದು ಬ್ಯಾಚಲ್ಲಿ ಒಂದು ಏರ್ ಬ್ಯಾಗ್ ಅನ್ನೋದು ಹಾಕಿರ್ತಾರೆ. ಆ ಏರ್ ಬ್ಯಾಗ್ ಅನ್ನೋದು ಕೆಲವೊಂದು ಬ್ಯಾಚಲ್ಲಿ ಅದು ಸೆನ್ಸರ್ಗೆ ವರ್ಕ್ ಆಗೋದಿಲ್ಲ. ಅಂದರೆ ನಿಮಗೆ ಇಂಪ್ಯಾಕ್ಟ್ ಬಿದ್ದಾಗ ಏರ್ ಬ್ಯಾಗು ಓಪನ್ ಆಗೋದಿಲ್ಲ. ಸೊ ಅದಕ್ಕೇನಾಗಿರುತ್ತೆ, ಆ ಬ್ಯಾಚ್ನಲ್ಲಿ ಯಾವ ಬ್ಯಾಚಲ್ಲಿ ಅದು ಪ್ರಾಬ್ಲಮ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ನೀವು ಸರ್ವಿಸಿಗೆ ಹೋದಾಗ ಆ ವೆಹಿಕಲ್ ನಂಬರ್ ಹೊಡೆದಾಗ ಪಾಪಪ್ ಆಗುತ್ತೆ. ಯಾವ ಬ್ಯಾಚಲ್ಲಿ ಆಗಿರುತ್ತೋ ಆ ಬ್ಯಾಚಿಂದು ವೆಹಿಕಲ್ ನಂಬರು ಹೊಡೆದಾಗ ಪಾಪಪ್ ಆಗುತ್ತೆ. ಆ ಪಾಪಪ್ ಆಗಿರೋ ಗಾಡಿಗೆ ಏರ್ ಬ್ಯಾಗ್ನ ಫ್ರೀ ಆಫ್ ಕಾಸ್ಟಲ್ಲಿ ರೀಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ಯಾವುದೇ ಥರದ ದುಡ್ಡು ಕೊಟ್ಟಿರೋದಿಲ್ಲ, ಏನೂ ಆಗಿರೋದಿಲ್ಲ, ಆಕ್ಸಿಡೆಂಟು ಆಗಿರೋದಿಲ್ಲ. ಬಟ್ ನೀವು ವೆಹಿಕಲ್ ತೊಗೊಬೇಕಾದ್ರೆ ಏರ್ ಬ್ಯಾಗ್ ರೀಪ್ಲೇಸ್ಮೆಂಟ್ ಅಂದರೆ ಸೊ ಗಾಡಿ ಆಕ್ಸಿಡೆಂಟ್ ಆಗಿತ್ತು, ರೀಪ್ಲೇಸ್ಮೆಂಟ್ ಆಗಿದೆ ಅನ್ನೋ ಥಿಂಕಿಂಗ್ನ ಬಿಟ್ಬಿಡಿ. ಸೊ ಕೆಲವೊಂದು ಕ್ಯಾಂಪೇನಲ್ಲಿ ಕೆಲವೊಂದು ರಿಲೇಟೆಡ್ನ ಪಾರ್ಟ್ನ ರೀಪ್ಲೇಸ್ ಮಾಡಿರ್ತಾರೆ. ಅದು ರೆಗ್ಯುಲರ್ ಆಗಿ ಶೋರೂಮ್ ವಿಸಿಟ್ ಆಗಿರೋಂಥ ಗಾಡಿಗಳಿಗೆ ಮಾತ್ರ ಅದು ಆಗಿರುತ್ತೆ. ಸೊ ನಾನ್ ಶೋರೂಮು ವಿಸಿಟ್ ಆಗಿರೋ ಗಾಡಿಗಳಿಗೆ ಅದು ಆಗಿರೋದಿಲ್ಲ. ಅಂಥ ಗಾಡಿ ನೀವು ಆ ಬ್ಯಾಚಲ್ಲಿ ಅಂದರೆ ಏರ್ ಬ್ಯಾಗು ಪ್ರಾಬ್ಲಮ್ ಇರೋಂಥ ಗಾಡಿ ಅಂದರೆ ಏರ್ ಬ್ಯಾಗ್ ಡ್ಯಾಮೇಜ್ ಆಗಿರೋದಿಲ್ಲ, ಏರ್ ಬ್ಯಾಗು ನಿಮಗೆ ಆ ಸೆನ್ಸ್ ಆಗಿ ಇಂಪ್ಯಾಕ್ಟ್ ಆದಾಗ ವರ್ಕಾಗಿ ಓಪನ್ ಆಗೋದಿಲ್ಲ. ಸೊ ಇದು ಲೈಫ್ ಪ್ರಶ್ನೆ ಅಲ್ಲ. ಸೊ ಯಾವುದು ಪ್ರಾಪರಾಗಿ ಮೇಂಟೆನೆನ್ಸ್ ಆಗಿರುತ್ತೆ, ಆ ಗಾಡಿ ತೊಗೊಂಡಾಗ ಪ್ರಾಪರ್ ಮೇಂಟೆನೆನ್ಸ್ ಜೊತೆಗೆ ಎಲ್ಲ ಥರದ ಅಪ್ಡೇಷನ್ಸ್ ಆಗಿರುತ್ತೆ, ಎಲ್ಲ ಪಾರ್ಟ್ಸು ವರ್ಕಿಂಗ್ ಕಂಡೀಷನ್ ಆಗಿರುತ್ತೆ. ಸೊ ಆ ಗಾಡಿ ತೊಗೊಳೋದ್ರಿಂದ ಪ್ರಾಬ್ಲಮ್ ಏನಿಲ್ಲ. ಇದೊಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಿತ್ತು. ಏರ್ ಬ್ಯಾಗ್ ನಿಮಗೆ ವಿತೌಟ್ ಡ್ಯಾಮೇಜು ರೀಪ್ಲೇಸ್ಮೆಂಟ್ ಆಗಿದ್ದರೆ ಗಾಡಿ ತೊಗೊಬೋದು, ಯಾವುದೇ ಥರದ ಸಮಸ್ಯೆ ಇಲ್ಲ. ಈ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಮಾತ್ರ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಕೊಡ್ತೀನಿ.